ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿ ಪಟ್ಟನ್ನ ಹಿಡಿದಿದೆ. ಅಷ್ಟಲ್ಲದೆ ಹೋರಾಟವನ್ನ ಇದೀಗ ತೀವ್ರಗೊಳಿಸಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ನಾಯಕರು ಸದನದ ಒಳಗೆ ಅಹೋರಾತ್ರಿ ಧರಣಿಗೆ ಇದೀಗ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಷ್ಟಲ್ಲದೆ ಇವತ್ತು ರಾತ್ರಿಯೇ ಅಹೋರಾತ್ರಿ ಧರಣಿಗೆ ಬಿಜೆಪಿ ನಾಯಕರು ಎಲ್ಲಾ ರೀತಿಯಾಗೂ ಕೂಡ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ವಿಧಾನಸಭೆ ಮೊಗಸಾಲೆಯಲ್ಲಿ ಶಾಸಕರ ಜೊತೆ ಅಶೋಕ್ ಈ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ನಾಳೆ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡುವಂತಹ ಸಾಧ್ಯತೆ ಇದೆ. ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ದಿನಗಳಿಂದ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಯಾವ ರೀತಿಯಾಗಿ ಪಟ್ಟನ್ನ ಹಿಡಿದಿದೆ ಅಂತ. ಇವತ್ತು ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ನಡೆಯಿತು. ಹಾಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅವರ ರಾಜೀನಾಮೆ ಆಗ್ಲೇಬೇಕು ಅಂತ ಇದೀಗ ವಿಪಕ್ಷಗಳು ಪಟ್ಟನ್ನ ಹಿಡಿದಿರುವಂಥದ್ದು, ಪ್ರತಿಭಟನೆಗಳನ್ನ ಮಾಡ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದ ಒಳಗಡೆ ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೂ ಕೂಡ ಇದೀಗ ಬಿಜೆಪಿ ಎಲ್ಲಾ ರೀತಿಯಾಗೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು. ಇವತ್ತು ಬೆಳಗ್ಗಿನಿಂದಲೇ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಯಾವ ರೀತಿಯಾಗಿ ವಿಪಕ್ಷಗಳು ಪಟ್ಟನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಗಮನಿಸಿದ್ವಿ. ಇದೀಗ ಆರ್ ಅಶೋಕ್ ಅವರು ಒಂದು ರೀತಿಯಾಗಿ ಚರ್ಚೆಯನ್ನ ಮಾಡಿ ಇವತ್ತು ಅಹೋರಾತ್ರಿ ಧರಣಿಯನ್ನ ಮಾಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ವಿಧಾನಸಭೆ ಮೊಗಸಾಲೆಯಲ್ಲಿ ಶಾಸಕರ ಜೊತೆ ಅಶೋಕ್ ಈ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿರುವಂಥದ್ದು. ಇವತ್ತು ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದು ಪ್ರತಿಭಟನೆಯನ್ನ ಕೂಡ ಮಾಡಲಾಯಿತು. ಅಷ್ಟೇ ಅಲ್ಲದೆ ಅಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕೂಡ ಸಾಕಷ್ಟು ವಾಗ್ವಾದಗಳು ಕೂಡ ನಡೆದಿರುವಂಥದ್ದನ್ನ ನಾವು ಗಮನಿಸ್ತಿದ್ದೀವಿ. ಅಷ್ಟೇ ಅಲ್ಲದೆ ಕಲಾಪದಲ್ಲೂ ಕೂಡ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಇದೀಗ ಪಟ್ಟನ್ನ ಹಿಡಿದಿರುವಂಥದ್ದು. ನಾಗೇಂದ್ರ ಅವರ ರಾಜೀನಾಮೆ ಆದ ಮೇಲೆ ನಾವು ಬೇರೆಲ್ಲಾ ವಿಚಾರಗಳಿಗೂ ಕೂಡ ನಾವು ಸಿದ್ಧ, ಚರ್ಚೆಯನ್ನ ಮಾಡ್ತೀವಿ ಅಂತ ಈಗ ವಿಪಕ್ಷಗಳು ಪಟ್ಟನ್ನ ಹಿಡಿದಿರುವಂಥದ್ದನ್ನ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಬಿ ನಾಗೇಂದ್ರ ಅವರು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಅವರು ಕೂಡ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಜೊತೆಗೆ ಸರ್ಕಾರ ಕೂಡ ಅವರು ಯಾವುದೇ ರೀತಿಯಾಗೂ ತಪ್ಪಿಲ್ಲದೆ ಇದ್ರು ಯಾಕೆ ರಾಜೀನಾಮೆಯನ್ನ ಕೊಡಿಸಬೇಕು, ನಾವು ಪಕ್ಷ ನಾಗೇಂದ್ರ ಜೊತೆ ಇದೀವಿ ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ರದ್ದು ಮಾಡಿದ್ರಲ್ಲ ಆ ಎಲ್ಲ ಬಿಪಿಎಲ್ ಕಾರ್ಡ್ಗಳನ್ನ, ಅಂತ್ಯೋದಯ ಕಾರ್ಡ್ಗಳನ್ನ ತಾವು ಪರಿಶೀಲನೆ ಮಾಡಿ ನಾವು ನೋಡ್ತಾ ಇದ್ದೀವಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಯಾವ ರೀತಿಯಾಗಿ ಪಟ್ಟನ್ನ ಹಿಡಿದಿದೆ ಅನ್ನುವಂಥದ್ದನ್ನ. ಜೊತೆಗೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಸಾಕಷ್ಟು ಪ್ರೊಟೆಸ್ಟ್ ಅನ್ನ ಮಾಡಲಾಯಿತು. ಹಾಗೆ ಅವರ ರಾಜೀನಾಮೆ ಕೊಡಲೇಬೇಕು ಅಂತ ಕೂಡ ತೀರ್ಮಾನವನ್ನ ಮಾಡಿರುವಂಥದ್ದು. ಇದೀಗ ಇವತ್ತು ಕೂಡ ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡೋದಕ್ಕೂ ಕೂಡ ಇದೀಗ ಬಿಜೆಪಿ ನಾಯಕರು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅಹೋರಾತ್ರಿ ಧರಣಿಯನ್ನ ಮಾಡಿ ಅದಕ್ಕೂ ಕೂಡ ಬಗ್ಗಿಲ್ಲ ಅಂತಂದ್ರೆ ಮತ್ತಷ್ಟು ತೀವ್ರ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿ ನಾಗೇಂದ್ರ ಅವರ ತಲೆದಂಡವನ್ನ ಮಾಡಿಸೋದು ಫಿಕ್ಸ್ ಅಂತ ಇದೀಗ ವಿಪಕ್ಷಗಳು ಕಾದು ಕುಳಿತಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ.